ಬಹಳ ವರ್ಷಗಳ ನಂತರ ಅಂದ್ರೆ ಬಿಗ್ ಬಾಸ್ ಅಲ್ಲಿ ತುಂಬಾ ಹೆಸರು ಮಾಡಿ ಮತ್ತೆ ಬಿಗ್ ಬಾಸ್ ಅಷ್ಟೇ ಅಲ್ಲ ಅವ್ರ ಹೆಸರು ತುಂಬಾ ಮುಂಚೆಯಿಂದ ಮಾಡಿದ್ರೆ ಮಜಾ ಬರುತ್ತಿಂದ ಈಗ ದಾಸಪ್ಪ ಅನ್ನೋ ಸಿನಿಮಾದಲ್ಲಿ ಒಂದು ಗೌಡ್ರು ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ, ಹೇಗಿದೆ ಕ್ಯಾರೆಕ್ಟರ್ ಮತ್ತೆ ಅವ್ರ ಜರ್ನಿ ಹೇಗಿತ್ತು, ಬಿಗ್ ಬಾಸ್ ನಂತರ ಏನೆಲ್ಲ ಆಯ್ತು. ನಮಸ್ತೆ ಸರ್, ಹೇಳಿ ಸರ್. ನೀವ್ ಹೇಳ್ಬೇಕು. ಇಲ್ಲ, ಸಿನಿಮಾ ಟ್ರೈಲರ್ ನೋಡಿದ್ರಲ್ಲ, ತುಂಬಾ ಚೆನ್ನಾಗಿದೆ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಅಂದ್ರೆ ಒಂದು ವಿಶೇಷ ಪಾತ್ರದಲ್ಲಿ ಮಾಡಿದೀನಿ, ಅಂದ್ರೆ ನನ್ನ ವಯಸ್ಸಿಗೆ ಮೀರಿದ ಪಾತ್ರ ಒಂದು ಟ್ರೈ ಮಾಡಿದ್ದೀನಿ. ಗೊತ್ತಿಲ್ಲ ಅದು ಎಷ್ಟು ಮಟ್ಟಿಗೆ ರೀಚ್ ಆಗುತ್ತೆ ಅಂತ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಯಾಕಂದ್ರೆ ನೀವು ಇದೀರಾ ಅಂದ್ರೆ ಅಲ್ಲಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಗೆ ಕೊರತೆ ಇರೋದಿಲ್ಲ. 100% ಎಂಟರ್ಟೈನ್ಮೆಂಟ್ ಅಂತ ಕೊರತೆ ಇಲ್ಲ. ತುಂಬಾ ಚೆನ್ನಾಗಿ ಸಖತ್ತಾಗಿ ನೋಡೋದು. ನಿಮ್ಗೆ ಬಿಗ್ ಬಾಸ್ ಮಂಜು ಅಂದ್ರೆ ಇಷ್ಟ ಆಗುತ್ತಾ ಅಥವಾ ಮಜಾ ಭಾರತ ಮಂಜು ಅಂದ್ರೆ ಇಷ್ಟ ಆಗುತ್ತಾ? ಸರ್ ಹಂಗ್ ಕೇಳಿದ್ರೆ ನಾನು ಏನೇನು ಹೇಳಿ, ಶುರು ಆಗಿದೆ ನಮ್ಮ ಮಜಾ ಭಾರತದಿಂದ. ಮಂಜು ಪಗೋಡ ಅಂದ್ರೆ ಬಹಳ ಇಷ್ಟ ಆಗುತ್ತೆ, ಯಾಕಂದ್ರೆ ಎಲ್ಲ ಸೇರುತ್ತೆ ಅದರಲ್ಲಿ. ಮಜಾ ಭಾರತ, ಬಿಗ್ ಬಾಸ್, ಗಿಚ್ಚಿ ಗಿಲಿಗಿಲಿ, ಅಂತರ್ಪಟ, ಸೀರಿಯಲ್, ಸಿನಿಮಾಗಳೆಲ್ಲ ಸೇರುತ್ತೆ. ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ಬಿಗ್ ಬಾಸ್ ನಂತರ ನಿಮ್ಮ ಲೈಫ್ ಜರ್ನಿ ಅಂದ್ರೆ ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ ಹೇಗಿತ್ತು? ಅಂದ್ರೆ ಗೊತ್ತು ಕಲಾವಿದರು ಕಷ್ಟ ನನಗೆ ಗೊತ್ತಿದೆ. ಸೊ ಬಿಗ್ ಬಾಸ್ ಗಿಂತ ಮುಂಚೆ ಹೇಗಿತ್ತು, ಬಿಗ್ ಬಾಸ್ ಆದ್ಮೇಲೆ ಅವಕಾಶಗಳು ಹೇಗೆ? ಸರ್ ನಾನು ತುಂಬಾ ಸರಿ ಹೇಳಿದ್ದೀನಿ ಇದನ್ನ, ಓಕೆನಾ. ಅಂದ್ರೆ ಜೀವನ ಶೈಲಿನ ಬದಲು ಮಾಡಿದಂತ ಶೋ ಬಿಗ್ ಬಾಸ್. ಬಂದ ಕಂಪ್ಲೀಟ್ ಜೀವನ ಶೈಲಿನೇ ಬದಲಾಗಿದೆ. ತುಂಬಾ ಚೆನ್ನಾಗಿದೆ, ಒಳ್ಳೊಳ್ಳೆ ಅವಕಾಶಗಳು, ಕ್ಯಾರೆಕ್ಟರ್ ಎಲ್ಲ ಮಾಡ್ತಾರೆ. ಸರ್ ಈಗ ನಿಮ್ಮ ಡೈಲಾಗ್ ಅಲ್ಲಿ ಯಾಕಂದ್ರೆ ನಿಮ್ದು ಓನ್ ಡೈಲಾಗ್ ಜಾಸ್ತಿ ಇರುತ್ತೆ. ಸೊ ಡೈರೆಕ್ಟರ್ ಕೊಟ್ಟಂತ ಸ್ಕ್ರಿಪ್ಟ್ ನಿಮ್ಗೆ ತೃಪ್ತಿಕರವಾಗಿತ್ತಾ ಅಥವಾ ನೀವು ಸ್ವಲ್ಪ ಚೇಂಜಸ್ ಮಾಡ್ಕೋತಾ ಇದ್ರ? ಇಲ್ಲ, ಅಂದ್ರೆ ತೃಪ್ತಿಕರ ಅನ್ನೋದು ಬರಲ್ಲ. ಯಾಕಂದ್ರೆ ಕಲಾವಿದನಿಗೆ ಯಾವತ್ತೂ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ಓಕೆನಾ. ಅವ್ರ ಕತೆಗೆ ಏನ್ ಬೇಕು ಅಷ್ಟು ನಾವು ಕೊಡಬಲ್ಲ. ಈಗ ಅವ್ರು ಹೇಳ್ತಾರೆ, ಈಗ ಒಂದು ಪೇಜ್ ಸ್ಕ್ರಿಪ್ಟ್ ಇದ್ದಾಗ ಹಿಂಗೆ ಅಂತ ಕತೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಕೂರ್ತಾರೆ. ಇಲ್ಲಿ ಏನಾದ್ರು ಡೈಲಾಗ್ ಬೇಕಂದ್ರೆ ನಮಗೇನೋ ಬಾಯಿ ಬಂದಾಗ ಮಾತಾಡ್ತಾ ಇರ್ತೀವಿ. ಇದು ಚೆನ್ನಾಗಿದೆ ಅದರಲ್ಲಿ ಬೆಟ್ರ್ ಅಷ್ಟೇ. ಅಂದ್ರೆ ಸ್ಕ್ರಿಪ್ಟ್ ತದ್ವಿರುದ್ಧ ಏನು ಹೋಗಲ್ಲ ನಾವು. ಅವ್ರು ಏನ್ ಕೇಳ್ತಾರೆ ಅದಕ್ಕೆ ಪೂರಕವಾಗಿ ಏನ್ ಬೇಕೋ ಅದನ್ನೆಲ್ಲ ಕೊಡ್ತಾ ಇರ್ತೀವಿ. ಓಕೆ ಸರ್, ಆಲ್ ದ ಬೆಸ್ಟ್. ದಾಸಪ್ಪ ಸಿನಿಮಾ ತುಂಬಾ ಯಶಸ್ಸು ಕಾಣಲಿ, ಮತ್ತೆ ನೀವು ಸೀನಿಯರ್ ಕ್ಯಾರೆಕ್ಟರ್ ಅಲ್ಲಿ ತುಂಬಾ ಚೆನ್ನಾಗಿ ದೊಡ್ಡದಾಗಿ ಮಿಂಚಲಿ. ಥ್ಯಾಂಕ್ ಯು ಸರ್.